ಇನ್ನು ಈ ಗ್ಯಾಸ್ ಅಭಾವದ ಎಫೆಕ್ಟ್ ವೃದ್ಧಾಶ್ರಮಗಳಿಗೂ ಕೂಡ ತಟ್ತಾ ಇದೆ. ಕಳೆದ 15 ದಿವಸಗಳಿಂದ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಪರಿಣಾಮ ದಾವಣಗೆರೆಯ ವಿವೇಕಾನಂದ ವೃದ್ಧಾಶ್ರಮದಲ್ಲಿ ಸಂಕಷ್ಟದ ಪರಿಸ್ಥಿತಿ ಉಂಟಾಗಿದೆ. ಆಶ್ರಮದಲ್ಲಿ ಇರೋರಿಗೆ ಅಡುಗೆ ಮಾಡೋದಕ್ಕೆ ಹರಸಾಹಸ ಪಡಲಾಗ್ತಾ ಇದೆ. ಸಿಲಿಂಡರ್ ಕೊರತೆಯಿಂದ ಚಪಾತಿ ದೋಸೆ ಎಲ್ಲ ಹಿಂದೆ ಹೇಗೆ ಮಾಡ್ತಾ ಇದ್ರು ಅದನ್ನ ಮಾಡೋಕ್ಕಾಗ್ತಿಲ್ಲ. ಅದನ್ನೆಲ್ಲ ಮೆನುವಿನಿಂದ ಕಟ್ ಆಫ್ ಮಾಡಿದ್ದಾರೆ, ಸ್ಥಗಿತ ಮಾಡಿದ್ದಾರೆ. ಸದ್ಯಕ್ಕೆ ಆಶ್ರಮದಲ್ಲಿರುವಂಥ ವೃದ್ಧರಿಗೆ ಬರೀ ಮುದ್ದೆ ಅನ್ನ ಸಾಂಬಾರನ್ನ ಅಲ್ಲಿನ ಸಿಬ್ಬಂದಿ ಕೊಡ್ತಾ ಇದ್ದಾರೆ. ಸಿಲಿಂಡರ್ ಸಿಗದೇ ಇರೋದ್ರಿಂದ ಗಂಜಿ ಮತ್ತೆ ಬಿಸಿ ನೀರಿನ ವ್ಯವಸ್ಥೆಗೂ ಸಮಸ್ಯೆ ಆಗ್ತಾ ಇದೆ. ಈಗಾಗಲೇ ಡಿಸಿ ಮತ್ತೆ ಗ್ಯಾಸ್ ಏಜೆನ್ಸಿಗೆ ಸಿಲಿಂಡರ್ಗೆ ಮನವಿಯನ್ನ ಮಾಡಲಾಗಿದೆ. ಹಿರಿಯ ಜೀವಗಳಲ್ಲಿರೋದು ವೃದ್ಧಾಶ್ರಮದಲ್ಲಿ ಅವ್ರ ಹಿತದೃಷ್ಟಿಯಿಂದ ಗ್ಯಾಸ್ ಸಿಲಿಂಡರ್ ಪ್ರೊವೈಡ್ ಮಾಡಿ, ಸಪ್ಲೈ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಗ್ಯಾಸ್ ಕೊರತೆಯಿಂದ ಚಪಾತಿ ದೋಸೆ ಎಲ್ಲ ಸ್ಥಗಿತ ಮಾಡಿದ್ದಾರೆ. ಇನ್ನೊಂದ್ ಕಡೆ ಗಂಜಿ ಮತ್ತೆ ಬಿಸಿ ನೀರು ಬೇಕಾಗುತ್ತೆ ವೃದ್ಧರಿಗೆ. ಸೊ ಅದನ್ನು ಕೂಡ ಇಲ್ಲಿ ಕೊಡಕ್ ಆಗ್ತಾ ಇಲ್ಲ. ಪರಿಣಾಮ ಈಗ ಅಧಿಕಾರಿಗಳು ಮೊರೆ ಹೋಗಿದ್ದಾರೆ. ಈ ಹಿಂದೆ ಎಷ್ಟು ಸಪ್ಲೈ ಆಗ್ತಿತ್ತು ಅಷ್ಟು ಕೊಡದಿದ್ರೂ ಪರವಾಗಿಲ್ಲ, ಬಟ್ ಮ್ಯಾನೇಜ್ ಮಾಡೋದಕ್ಕೆ ನಮಗೆ LPG ಬೇಕು, ಅಷ್ಟಾದ್ರೂ ಸಪ್ಲೈ ಮಾಡಿಸಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ನಮಗೆ ಸಿಲಿಂಡರ್ ಸಮಸ್ಯೆ ಏನಾಗಿದೆ ಅಂದರೆ ಕಳೆದ ಒಂದು 15 ದಿವಸಗಳಿಂದ ಸಿಲಿಂಡರ್ಗಳ ಕೊರತೆ ಆಗಿದೆ ಅಂದರೆ ಸಪ್ಲೈ ಇಲ್ಲ ಅಂಥೇಳಿ ಇವರು ದೇವನಾಗರಿ ಗ್ಯಾಸ್ ಏಜೆನ್ಸಿಯವರು ಹೇಳ್ತಿದ್ದಾರೆ. ಅದಕ್ಕೆ ನಾವು DC ಅವರಲ್ಲಿ ಸಹಿತ ಮನವಿ ಮಾಡಿದಾಗ ಅವ್ರು ಮೀಟಿಂಗ್ ಕರೆದುಬಿಟ್ಟು ಹೇಳಿದ್ದಾರೆ, ನೀವು ಒಂದು ರಿಕ್ವೆಸ್ಟ್ ಲೆಟರ್ ಕೊಡ್ರಿ, ಅದು ನಿಮ್ಮದು ಡಿಮ್ಯಾಂಡ್ ಎಷ್ಟಿದೆ ಅಂಥೇಳಿ ಅದನ್ನು ನಾವು ಸರಿದೂಗಿಸ್ತೀವಿ ಅಂಥೇಳಿ ದೇವನಾಗರಿ ಗ್ಯಾಸ್ ಏಜೆನ್ಸಿಯವರು ಸಹಿತ ಹೇಳಿದ್ದಾರೆ. ಈಗ ಸದ್ಯ ಪರಿಸ್ಥಿತಿಯಾಗಿ ನಮಗೆ ಗ್ಯಾಸ್ ಸಿಲಿಂಡರ್ ಕೊರತೆ ಇರೋದರಿಂದ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ವಿ. ಚಪಾತಿ ಆಮೇಲೆ ದೋಸೆ ಇವನ್ನ ಕಡಿತ ಮಾಡಿ ಮುದ್ದೆ ಅನ್ನ ಸಾಂಬಾರು ಈ ಥರದ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ದೀವಿ. ಮುಂದೆ ಈ ಬಗ್ಗೆ ಮಾತಾಡೋದಕ್ಕೆ ದಾವಣಗೆರೆ ಆಹಾರ ಇಲಾಖೆಯ DD ಆಗಿರುವಂತಹ ಮಧುಸೂದನ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಈಗ ದಾವಣಗೆರೆ ಭಾಗದಲ್ಲಿ ವೃದ್ಧಾಶ್ರಮಕ್ಕೂ ಸಮಸ್ಯೆ ಆಗ್ತಾ ಇದೆ. 15 ದಿವಸದಿಂದ ಸರಿಯಾಗಿ ಸಿಲಿಂಡರ್ ಪೂರೈಕೆ ಆಗ್ತಿಲ್ಲ ಅಂತ ಹೇಳ್ತಾ ಇದ್ರು. ಈಗ ತುರ್ತಾಗಿ ಏನ್ ವ್ಯವಸ್ಥೆ ಮಾಡ್ಬೋದು ಸರ್ ಅವ್ರಿಗೆ? ನಮ್ಮ ಗಮನಕ್ಕೆ ಬೆಳಿಗ್ಗೆ ಬಂದಿದೆ. ತಕ್ಷಣ ನಾವು ಕಂಪ್ನಿಯವ್ರ ಜೊತೆ ಮಾತಾಡಿದ್ದೇವೆ. ಅವ್ರಿಗೆ ಸ್ಪೆಷಲ್ ಪ್ರೊವಿಷನ್ ಮಾಡಿ ಅಪ್ರೂವಲ್ ತಗೊಂಡು ಸಿಲಿಂಡರ್ ಸಪ್ಲೈ ಮಾಡಿದ್ದೇವೆ. ರೈಟ್ ನಾವು ಯಾವ್ದು ಸಮಸ್ಯೆ ಇರೋದಿಲ್ಲ. ಓಕೆ, ಈಗ ಸಪ್ಲೈ ಆಗಿದೆ ಹಂಗಾರೆ ಬೆಳಿಗ್ಗೆಯಿಂದ ನಿಮ್ ಗಮನ ಬಂದ ಮೇಲೆ? ಸುಮಾರು ಎಷ್ಟು ವೃದ್ಧಾಶ್ರಮ ಇದೆ ಸರ್ ದಾವಣಗೆರೆ ಸುತ್ತಮುತ್ತ, ದಾವಣಗೆರೆ ಭಾಗದಲ್ಲಿ? ನನಗೆ ಐಡಿಯಾ ಇರೋದಿಲ್ಲ. ನಮ್ಗೆ ಯಾವ ತರ ಸಮಸ್ಯೆ ಅಂತ ನಮ್ಗೆ ಏನಾದ್ರು ಕಂಡು ಬಂದ್ರೆ ಗಮನ ಹರಿಸಿ ಇಮಿಡಿಯೇಟ್ ಸಮಸ್ಯೆ. ಈಗ ಬೆಳಿಗ್ಗೆಯಿಂದ ಎಷ್ಟು ವೃದ್ಧಾಶ್ರಮದಲ್ಲಿ ಸಮಸ್ಯೆ ಅಂತ ನಿಮ್ ಇದೊಂದೇ ಸಮಸ್ಯೆ, ಇದೊಂದೇ ನನಗೆ ಬಂದಿತ್ತು ಮಾಹಿತಿ. ಅವರಿಗೆ ವ್ಯವಸ್ಥೆ ಮಾಡಿದ್ದೇವೆ. ಎಷ್ಟು ದಿವಸಕ್ಕೆ ಆಗೋಷ್ಟು ಈಗ ಸಪ್ಲೈ ಮಾಡಿಸಿದೀರಾ ನೀವು? ಇಲ್ಲ, ಅವ್ರಿಗೆ ಇವತ್ತು 1 ಸಿಲಿಂಡರ್ ಕೊಟ್ಟಿದ್ದೀವಿ. ಅದಾದ ನಂತರ ಮತ್ತೆ ಮಾಡ್ಕೊಡ್ತೇವೆ ಅವ್ರಿಗೆ ಯಾವತ್ತು ಬೇಕಾಗುತ್ತೆ. ಓಕೆ, ಅಲ್ಲಿ ಎಷ್ಟು ಜನ ಇದಾರೆ ಅಂತ ಏನಾದ್ರು ಇನ್ಫಾರ್ಮೇಶನ್? ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಮೇಡಮ್. ನನಗೇನು ನಂದು ಆ ಇಲಾಖೆನೇ ಬೇರೆ ಇರ್ತದೆ. ಬಟ್ ಅಲ್ಲಿ ಸಮಸ್ಯೆ ಆಗಿದೆ, ಸಿಲಿಂಡರ್ ಬೇಕಂತ ಹೇಳಿದರೆ ಅರೇಂಜ್ ಮಾಡ್ಕೊಟ್ಟಿದ್ದಾರೆ. ಫೈನ್, ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಿದಿರಾ ನೀವು, ಅದಕ್ಕೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಮಾತಾಡಿದಕ್ಕೆ ನ್ಯೂಸ್ 18ಗೆ.